Good morning, everyone, student. From Professor V.H. Channa on subject on the financial accounting. Continue on problems, calculation of total data account and bills receivable account. Prepare the total data account and bills receivable account. ಅಂದರೆ ಎರಡಕ್ಕೂ ರಿಲೇಟೆಡ್ ಬಿಲ್ಸ್ ಟೋಟಲ್ ಡೇಟಾಸ್ ಅಕೌಂಟು ಮತ್ತು ಬಿಲ್ಸ್ ರಿಸೀವಬಲ್ಸ್ ಅಕೌಂಟು ಎರಡು ಪ್ರಿಪೇರ್ ಮಾಡ್ಕೋಬೇಕು. ಹೀಗಿದ್ದಾಗ ಫಿಫ್ತ್ ಪ್ರಾಬ್ಲಮ್, ಅಸರ್ಟೈನ್ ದ ಕ್ರೆಡಿಟ್ ಸೇಲ್ಸ್ ಫ್ರಾಮ್ ದಿ ಫಾಲೋವಿಂಗ್ ಡೇಟಾಸ್ ಆ್ಯಸ್ ಆನ್ 1/4/2019 20,000, debtors as on 30% 2020 30,000, bills receivable on 1/4/2019 10,000, bills receivable on 31/3/2020 12,000, cash received from debtors 50,000, cash received against bills receivable 15,000, bills receivable dishonored 1,000, bad debts 500, discount allowed to debtors of 500, sales return 2,000, bills payable issued to creditors 13,000. ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಂದ್ರೆ ಏನ್ರಿ ಟೋಟಲ್ ಡೇಟಾಸ್ ಅಕೌಂಟ್ ಮತ್ತು ಬಿಲ್ಸ್ ರಿಸೀವಬಲ್ ಅಕೌಂಟ್ ಬಿಡಿಸ್ಬೇಕು. ಹೀಗಿದ್ದಾಗ ಈ ಐಟಮಲ್ಲಿ ಬರಂಗಿಲ್ಲ. ಯಾವುದ್ರಿ ಬಿಲ್ಸ್ ಪೇಬಲ್ ಇಶ್ಯೂ ಟು ಕ್ರೆಡಿಟರ್ಸ್ ಈ ಐಟಮ್ ಏನ್ರಿ ನಿಮ್ಮ ಪ್ರಾಬ್ಲಮ್ದಲ್ಲಿ ಬರ್ದಿದ್ದು ಡೇಟಾಸ್ ಅಕೌಂಟಿಗೂ ಬರೋಂಗಿಲ್ಲ, ಬಿಲ್ಸ್ ರಿಸೀವಬಲ್ ಅಕೌಂಟಿಗೂ ಬರಲ್ಲ. ಯಾವುದ್ರಿ ಬಿಲ್ಸ್ ಪೇಬಲ್ ಇಶ್ಯೂ ಟು ಕ್ರೆಡಿಟರ್ ಇದು ಡೇಟಾಸ್ ಅಕೌಂಟಲ್ಲಿ ಬರೋಂಗಿಲ್ಲ. ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಾನ. ಇಲ್ಲೇನದ ನೋಡಿರಿ, ಡೇಟಾಕ್ಕೆ ಏನು ಅಸರ್ಟೈನ್ ದ ಕ್ರೆಡಿಟ್ ಸೇಲ್ಸ್ ಅಂದರೆ ಏನದ ರೀ ಓಪನಿಂಗ್ ಡೇಟಾಸ್ ಅದ ರೀ, ಕ್ಲೋಸಿಂಗ್ ಡೇಟಾಸ್ ಅದ, ನಂತರ ಕ್ಯಾಶ್ ಇಶ್ಯೂ ಫ್ರಮ್ ಡೇಟಾಸ್ ಅದ. ಅದು ಏನಿಲ್ಲ ರೀ ಏನಿಲ್ಲ ಕ್ರೆಡಿಟ್ ಸೇಲ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಕ್ರೆಡಿಟ್ ಸೇಲ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾದ್ರೆ ನಮಗೆ ಬಿಲ್ಸ್ ಇಶ್ಯೂ ರಿಸೀವ್ಡ್ ಫ್ರಮ್ ಡೇಟಾಸ್ ಬೇಕು. ಬಿಲ್ಸ್ ರಿಸೀವಬಲ್ ರಿಸೀವ್ಡ್ ಫ್ರಮ್ ಡೇಟಾಸನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾದ್ರೆ ಫಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ರೀ ಬಿಲ್ಸ್ ರಿಸೀವಬಲ್ ಅಕೌಂಟನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಬಿಲ್ಸ್ ರಿಸೀವಬಲ್ ಅಕೌಂಟನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೇನು ಬರ್ತದೆ ರೀ ಏನು ಸಿಗ್ತೈತಿ ಬಿಲ್ಸ್ ರಿಸೀವ್ಡ್ ಫ್ರಮ್ ಡೇಟಾಸ್ ವ್ಯಾಲ್ಯೂ ಸಿಗ್ತದೆ. ಅವಾಗ ಏನು ರೀ ಬಿಲ್ಸ್ ರಿಸೀವಬಲ್ ಅಕೌಂಟ್ ಕಂಪಲ್ಸರಿ ಬಿಡಿಸಬೇಕು. ನಂತರ ನೆಕ್ಸ್ಟ್ ಸೊಲ್ಯೂಷನ್ ಆಫ್ ದಿ ಪ್ರಾಬ್ಲಮ್ಸ್. ಫಸ್ಟ್ ಏನು ಮಾಡ್ಕೋಬೇಕು ರೀ ಡೇಟಾಸ್ ಅಕೌಂಟ್ನ ಪ್ರಿಪೇರ್ ಮಾಡ್ಕೋಬೇಕು. ನೋಡಿರಿ ಫಾರ್ಮ್ಯಾಟ್ ನೋಡಿರಿ, ಓಪನಿಂಗ್ ಬ್ಯಾಲೆನ್ಸ್, ಕ್ರೆಡಿಟ್ ಸೇಲ್ಸ್, ಬಿಲ್ಸ್ ರಿಸೀವಬಲ್, ಡಿಸ್ಆನರ್ಡ್, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೇಟಾಸ್, ಬಿಲ್ಸ್ ರಿಸೀವ್ಡ್ ಫ್ರಮ್ ಡೇಟಾಸ್, ಬ್ಯಾಡ್ ಡೇಟ್ಸ್, ಡಿಸ್ಕೌಂಟ್ ಅಲೌಡ್, ಸೇಲ್ಸ್ ರಿಸೀವ್ಡ್, ಕ್ಲೋಸಿಂಗ್ ಬ್ಯಾಲೆನ್ಸ್. ಹೀಗಿದ್ದಾಗ ಇಲ್ಲಿ ನಮಗೆ ಹೀಗಿದ್ದಾಗ ಏನಿಲ್ಲ ರೀ ಬಿಲ್ಸ್ ರಿಸೀವ್ಡ್ ಫ್ರಮ್ ಡೇಟಾಸ್ ಇಲ್ಲ, 18,000 ಇಲ್ಲ, ಪ್ರಾಬ್ಲಮ್ ಬಿಲ್ ಕೊಟ್ಟಿಲ್ಲ. ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾದ್ರೆ ಫಸ್ಟು ಬಿಲ್ಸ್ ರಿಸೀವಬಲ್ ಅಕೌಂಟ್ನ ಬಿಡಿಸ್ಬೇಕು. ಓಪನಿಂಗ್ ಬ್ಯಾಲೆನ್ಸ್ 10,000, ಬಿಲ್ಸ್ ರಿಸೀವಬಲ್ ಫ್ರಮ್ ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗಿದೆ. ಕ್ಯಾಶ್ ರಿಸೀವ್ಡ್ ಅಗೇನ್ಸ್ಟ್ ಬಿಲ್ಸ್ 15,000, ಸನ್ಡ್ರಿ ಡೇಟಾಸ್ ಡಿಸ್ಆನರ್ಡ್ 1,000, ಕ್ಲೋಸಿಂಗ್ 12,000. ಹೌದ್ರಿ. ಹೀಗಿದ್ದಾಗ ಟೋಟಲ್ 28,000 ಡಿಪೆಂಡ್ಸ್ ಆನ್ ಇಟ್ ಈಸ್ ಬಿಲ್ಸ್ ರಿಸೀವ್ಡ್ ಫ್ರಮ್ ಡೇಟಾಸ್. ಇದನ್ನ ಕ್ಯಾಲ್ಕುಲೇಷನ್ ಮಾಡುವ ಸಲುವಾಗಿ ಯಾವ್ದು ರೀ ಬಿಲ್ಸ್ ರಿಸೀವ್ಡ್ ಫ್ರಮ್ ಡೇಟಾಸ್ ಈ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡುವ ಸಲುವಾಗಿ ನಾವು ಏನು ಮಾಡ್ಕೊಂಡಿರಿ ಬಿಲ್ಸ್ ರಿಸೀವ್ಡ್ ಅಕೌಂಟ್ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಈ ಅಮೌಂಟ್ ಎಲ್ಲಿ ಬರ್ತದೆ ದಿಸ್ ವ್ಯಾಲ್ಯೂವನ್ನು ಎಲ್ಲಿ ತೊಗೋಬೇಕು ರೀ ಡೇಟಾಸ್ ಅಕೌಂಟ್ನಾಗ ಬೈ ಸೈಡ್ ಬರ್ತದೆ. ಯಾವ್ದು ರೀ ಬಿಲ್ಸ್ ರಿಸೀವ್ಡ್ ಫ್ರಮ್ ಡೇಟಾಸು ಬಿಲ್ಸ್ ರಿಸೀವಬಲ್ ಅಕೌಂಟ್ದಾಗ ಎಡಗಡೆ ಸೈಡು, ಡೇಟಾಸ್ ಅಕೌಂಟ್ನಾಗ ಬಲಗಡೆ ಸೈಡ್ ಬರ್ತದೆ. ನಂತರ ಬ್ಯಾಡ್ ಡೇಟ್ಸ್ 500, ಡಿಸ್ಕೌಂಟ್ ಅಲೌಡ್ 500, ಸೇಲ್ಸ್ ರಿಟರ್ನ್ 2,000, ಕ್ಲೋಸಿಂಗ್ ಬ್ಯಾಲೆನ್ಸ್ 30,000. ಟೋಟಲ್ ಎಷ್ಟು ಬಂತು ರೀ 1,01,000. ಡಿಫರೆನ್ಸ್ ಅಮೌಂಟ್ ಈಸ್ ಕ್ರೆಡಿಟ್ ಸೇಲ್ಸ್. ಏನು ಮತ್ತು ಕ್ರೆಡಿಟ್ ಸೇಲ್ಸ್ ಬಂತು. ಹೀಗಿದ್ದಾಗ ಇಲ್ಲಿ ನಾವು ಡೇಟಾಸ್ ಅಕೌಂಟು ಬಿಲ್ಸ್ ಅಕೌಂಟ್ ಎದಕ್ಕೆ ಬಿಡಿಸಿದ್ವಿ ರೀ ಫಸ್ಟು ಬಿಲ್ಸ್ ರಿಸೀವಬಲ್ ಅಕೌಂಟ್ ಎದಕ್ಕೆ ಬಿಡಿಸಿದ್ವಿ ಅಂದ್ರೆ ಬಿಲ್ಸ್ ರಿಸೀವ್ಡ್ ಫ್ರಮ್ ಡೇಟಾಸ್ ನಮ್ಗೆ ಗೊತ್ತಿದ್ರಿಕ್ಕಿಲ್ಲ. ಆ ಕಾರಣಕ್ಕೆ ಏನು ಮಾಡ್ಕೊಂಡಿವಿ ರೀ ನಾವು ಬಿಲ್ಸ್ ರಿಸೀವಬಲ್ ಅಕೌಂಟ್ ಬಿಡಿಸಿದ್ವಿ. ನಂತರ ಡೇಟಾಸ್ ಅಕೌಂಟ್ ಎದಕ್ಕೆ ಬಿಡಿಸಿದ್ವಿ ಅಂತ ಕ್ರೆಡಿಟ್ ಸೇಲ್ಸ್ ಇದ್ರಿಕ್ಕಿಲ್ಲ.
ಇದನ್ನು ಕ್ಯಾಲ್ಕುಲೇಷನ್ ಮಾಡುವ ಸಲುವಾಗಿ ನಾವು ಏನು ಮಾಡಿದ್ವಿ ರೀ ಡೇಟಾಸ್ ಅಕೌಂಟನ್ನು ಬಿಡಿಸಿದ್ದೀವಿ ಗೊತ್ತಾತ್ರಿ ಎರಡು ರಿಲೇಟೆಡ್ ಯಾವುದ್ರಿ ಡೇಟಾಸ್ ಅಕೌಂಟು ಮತ್ತು ಬಿಲ್ಸ್ ರಿಷೇಬಲ್ ಅಕೌಂಟ್ ಎರಡು ರಿಲೇಟೆಡ್ ಟಾಪಿಕ್ ಆ ಕಾರಣಕ್ಕಾಗಿ ಏನು ಮಾಡ್ಕೋಬೇಕು ಇಲ್ಲಿ ಅಂದ್ರೆ ಬಿಡಿಸ್ಬೇಕಾದಾಗ ನಾವು ಫಸ್ಟು ಫಾರ್ಮ್ಯಾಟನ್ನು ಪರ್ಫೆಕ್ಟ್ ಮಾಡ್ಕೋಬೇಕು ಡೇಟಾಸ್ ಅಕೌಂಟ್ ಒಳಗೆ ಎಡಗಡೆ ಸೈಡ್ ಯಾವ ಬರ್ತಾವೆ ಮತ್ತು ಬಲಗಡೆ ಸೈಡ್ ಯಾವ ಬರ್ತಾವೆ ಅದೇ ಥರನಾಗಿ ಏನು ಮಾಡ್ಕೋ ಫಾರ್ಮ್ಯಾಟನ್ನು ಪ್ರಿಪೇರ್ ಮಾಡ್ಕೊ ಅಂದರೆ ಯಾವ ಕಾರಣಕ್ಕಾಗಿ ನಾವು ಡೇಟಾಸ್ ಅಕೌಂಟ್ ಬಿಡಿಸ್ಬೇಕು ಯಾವ ಕಾರಣಕ್ಕೆ ಬಿಲ್ಸ್ ರಿಸೀವಲ್ ಅಕೌಂಟ್ ಬಿಡಿಸ್ಬೇಕು ಅನ್ನೋ ಫಸ್ಟ್ ನಮ್ಗೆ ಗೊತ್ತಿರಬೇಕು ಅಂದಾಗ ನಮಗೆ ಪ್ರಾಬ್ಲಮ್ ಬಿಡಿಸ್ಲಿಕ್ಕೆ ಈಸಿ ಆಗ್ತದೆ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್